ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ನಾವು ನಿಜಾತ್ಮ ಬೋಧವನ್ನು ಏನು ನೋಡ್ತಾ ಇದ್ದೀವೋ ಅದೇ ಅಭಂಗದ ಮುಖಾಂತರ. ಎಲ್ಲ ಅಭಂಗದಲ್ಲೂ ಅದನ್ನು ನಿಜಾತ್ಮ ಬೋಧನೆ ಮಾಡಿರೋದು, ಆದರೆ ಅದೊಂದು ಸಪ್ರೇಟ್ ಗ್ರಂಥ ಯಾಕೆ ಬರೆದ್ರಪ್ಪ? ಸಂಪೂರ್ಣ ವೇದಾಂತದ ತತ್ವ ಇದೆ ನಿಜಾತ್ಮ ಬೋಧದಲ್ಲಿ. ವೇದಾಂತ ಅಂದರೆ ಅಲ್ಟಿಮೇಟ್ ಫಿಲಾಸಫಿ, ಟ್ರೂತ್. ಅದನ್ನು ನಾವು ಮುಟ್ಟಬೇಕು ಅಂದರೆ ಇಲ್ಲಿಂದ ಹೋಗ್ತಾ 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 ನಾವು ಆ ಸದ್ಗುರು ಕೃಪಾ ಹೊರತಾಗಿ ನಿಜಾತ್ಮ ಬೋಧ ತಿಳಿಲಿಕ್ಕೆ ಸಾಧ್ಯತೆ ಇಲ್ಲ. ಸ್ವತಃ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ನಾನು ಅಜ್ಞಾನಿ ಇದ್ದೀನಿ, ಜೀವ. ನಾನು ಅಜ್ಞಾನದಲ್ಲಿ ಇಟ್ಬಿಟ್ಟು ನನ್ನ ಪೇ ಕುಲ್ಹಾಡಿ ಮಾರನ ಅಂತ ಅಂದರೆ ನನ್ನ ಕಾಲ ಮೇಲೆ ನಾನು ಕೊಡ್ಲಿ ಹಾಕ್ಕೋತಾ ಇದ್ದೀನಿ. ಹೆಂಗಪ್ಪ ಕೊಡ್ಲಿ ಹಾಕ್ಕೋತಾ ಇದ್ದೀನಿ? ಭ್ರಾಂತಿ ಹೊಂದಿ. ಏನು? ನಾನು ಕರ್ತ ಭ್ರಾಂತಿ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಮಾನವಾಚೆ ಹಾತನ ಉಚಲೇ ತೃಣ ವ್ಯರ್ಥ ಅಭಿಮಾನ ವಾಹತಸೆ काय सत्ता से मानवाची पहा न कळे या जीवा अज्ञानासी वृथा अभिमान वाहतसे माया हाती सत्ता नसे तिळभर दास म्हणे नाही ज्ञान मानवासी ಚಿದಂಬರತಯಾಸಿ ಕೈಸಾ ಕಳೆ. ಇದನ್ನೇ ನಾವು ಮೊದಲನೇ ಪ್ರಕರಣದಲ್ಲಿ ಸದ್ಗುರು ಸರ್ವವ್ಯಾಪಕ ಇದನ್ನ ಈ ಬೋಧನೆ ಚಿದಂಬರ ಹೆಂಗೆ ಗೊತ್ತಾಗುತ್ತಪ್ಪ ನಮಗೆ? ಒಂದು ಸತ್ತ ಒಂದು ಕೈಯಲ್ಲಿ ಒಂದು ಹುಲ್ ಕಡ್ಡಿ ನಮ್ಗೆ ಹಿಂಗೆ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಹುಲ್ಲನ್ನು ನಾವು ಕೀಳ್ಲಿಕ್ಕೆ ಹೋಗ್ತೀವಿ, ಅದು ಹೀಗೆ ಇದು ಮಣ್ಣಿಗೆ ಅಂಟಿದ ಹಿಂಗೆ ಹುಲ್ಲು ಕಿತ್ತುಬಿಡೋಣ ನೋಡೋಣ. ಆ ಹುಲ್ಲಿಂದ ಏನು ಶಾರ್ಪ್ ಬ್ಲೇಡ್ ಇರುತ್ತೋ ಚುಚ್ಚಿ ರಕ್ತ ಬರ್ತಾವೆ. ಆ ಹುಲ್ಲನ್ನು ತೆಗಿಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಇನ್ನು ನಾವು ನಮಗೆ ಭಾಳ ಬುದ್ಧಿಮಾನ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಮನುಷ್ಯ ತನಗೆ ತಾನು ಏನಂತಾನೆ ಬುದ್ಧಿಮಾನ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಇದೇ ಅವನು ನಿಜವಾದ ಇವತ್ತಿನ ನಮ್ಮ ಪರಿಸ್ಥಿತಿ. ಏನಪ್ಪ, ನನಗೆ ಬುದ್ಧಿ ಕೊಟ್ಟಿದ್ದಾನೆ, ನಾನು ಬುದ್ಧಿಮಾನ್ ಇದ್ದೀನಿ, ನನಗೆ ಬುದ್ಧಿ ಇದೆ, ಲಾಜಿಕ್ ಮೈಂಡ್ ಹಾಕ್ಕೊಂಡು ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅನ್ನೋದೇನು ಹೇಳ್ಕೊತಾನೋ ಅದು ನಿಜವಾದ ಅಜ್ಞಾನ ಅಂತ ಹೇಳ್ತಾರೆ. ಯಾಕಪ್ಪ? ಕರ್ತ ಯಾರು? ಇಲ್ಲಿ ಕೂತಿರೋನು, ಒಳಗಿರೋನು ಯಾರು? ಅವನಿಗೆ ಕೈಯನ್ನು ಹಿಂಗೆ ಎತ್ತು ಅಂತ ಹೇಳಿದ್ರೆ ಇದು ಇಲ್ಲಿಂದ ಒಂದು ಆ ಫ್ಲೋ ಹೊರಟ್ರೆ, ಅವನದು ಬ್ರೈನಿಗೆ ಮೆಸೇಜ್ ಅವ್ನು ಕೊಟ್ಟರೆ ಕೈ ಎತ್ತಬೇಕಪ್ಪ, ಅದು ಒಳಗೆ ಹೇಳ್ತಿದ್ದಾನೆ. ನಮಗೆ ಅವ್ನ ಮಾತು ಕೇಳಿಸೋದಿಲ್ವಲ್ಲ. ಇದನ್ನು ಏನಾದ್ರು ಕೈ ಎತ್ತಬೇಕು ಅನ್ನೋದನ್ನು ಡೈರೆಕ್ಷನ್ ಅವ್ನು ಕೊಡ್ತಿದ್ದಾನೆ ಅನ್ನೋದು ನಮಗೆ ಭ್ರಮೆ. ಅವ್ನು ಕೊಡ್ತಿಲ್ಲ. ನಾನಾಗೆ ನನ್ನ ಕೈ ಎತ್ತಲಿಕ್ಕೆ ಸಾಧ್ಯತೆನಾ? ಇದು ಜಡ, ಈ ದೇಹ ಇದು ಸುಮ್ಮನೆ ಹಿಂಗೆ ಕೂತಿರತ್ತೀಗ. ಇದಕ್ಕೆ ಹಿಂಗೆ ಮಾಡಬೇಕು. ಬ್ರೈನಿಗೆ ಮೆಸೇಜ್ ಹೋಗುತ್ತೆ. ಬ್ರೈನು ದ ಸೀಟ್ ಆಫ್ ಮೈಂಡ್. ಇಲ್ಲಿ ಮೆಸೇಜ್ ಹೋಗುತ್ತೆ, ಕೈ ಎತ್ತಬೇಕು ಕಣಪ್ಪ, ಎನರ್ಜಿ ಕೊಡಿ ಇಲ್ಲಿಗೆ, ಟಕ್ ಎತ್ತತ್ತೆ. ಮಾತಾಡು. ಈ ಬಾಯಿ ಇಂದ್ರಿಯ ಏನಿದೆ, ಇದು ವಾಣಿ, ಇದು ಜಡ ಇಂದ್ರಿಯ. ಗಂಟ್ಲು ಜಡ. ಶಬ್ದ ಎಲ್ಲಿಂದ ಪುಟಾಯಿಸ್ಬೇಕು? ಅದು ಆಚೆ ಬರಬೇಕು ಅಂದರೆ ಶಕ್ತಿ ಯಾರು ಕೊಡಬೇಕು? ಶಕ್ತಿ ಕೊಡ್ತಿರೋನು ಯಾರು? ಈ ಉಸಿರಾಟ ನಡೆಸ್ತಿರೋನು ಯಾರು? ಇದನ್ನು ಅರ್ಥ ಮಾಡಿಕೊಂಡ್ರೆ ಆತ್ಮಸತ್ತ ನಿಜಾತ್ಮ ಬೋಧ. ಇಲ್ಲಿ ಒಳಗೆ ಕೂತಿರೋನು ಎಲ್ಲ ಮಾಡಿಸ್ತಿದ್ದಾನಪ್ಪ. ಇವನ ಅಧಿಷ್ಠಾನದ ಮೇಲೆ ಈ ಜೀವ ಕಾರ್ಯ ಮಾಡ್ತಾ ಇದೆ. ಅಂದರೆ ದೇಹಕ್ಕೆ ಉಪಾಧಿ ಅಂಟ್ಕೊಂಡಿರುವ ಈ ಜೀವ ದೀಪ ಇವೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಗತ್ತೆ. ಕೆಲಸ ಮಾಡಿಸ್ತಿರೋನು ಯಾರು? ಹೂ ಆಮ್ ಐ? ವಾಪಸ್ ಹಿಂದೆ ಹೋಗಬೇಕು. ಹೂ ಆಮ್ ಐ? ಕೆಲಸ ಮಾಡಿಸ್ತಿರೋನು ಯಾರಿದ್ದಾನೋ ಅವನು ನನ್ನ ಮಾಲೀಕ, ಒಡೆಯ. ಅವನ ಸ್ವರೂಪವನ್ನೇ ನಾನು ಹೊಂದಿದಾಗ ನಾನು ಏನಾಗೋಗ್ತೀನಿ? ಆ ಚಿದಂಬರನಂತೆ ಅವನ ಸ್ವರೂಪ ಹೊಂದುತ್ತೀನಿ. ಇಲ್ಲಿ ಏನು ಸ್ವರೂಪ ಹೊಂದಿದ್ರೆ ಏನು ನನಗೆ ಗೊತ್ತಾಗತ್ತೆ ಕಿ ನಾನಿವೆಲ್ಲ ಏನೂ ಮಾಡ್ತಾ ಇಲ್ಲ, ಅವನೇ ಮಾಡಿಸ್ತಾ ಇರೋದು. ಪಗಡೆ ಆಟದಂತೆ ಕಾಯಿ ಎರಡು ಕಡೆ ಅವನೇ ಇಟ್ಕೊಂಡ್ಯಾನೆ. ಇಲ್ಲಿ ನನ್ನ ಹತ್ರ ಒಂದು ಕಾಯಿ ನಡೆಸ್ತಾನೆ, ಅಲ್ಲಿ ನಿಮ್ಮ ಹತ್ರ ಒಂದು ಕಾಯಿ ನಡೆಸ್ತಾನೆ. ಅವನು ನಡೆಸೋನು ಯಾರು? ಅವನೇ ನಡೆಸ್ತಾ ಇರೋದು. ಅಲ್ಲಿಂದ ಒಂದು ಮಾತು ಹೇಳಿಸ್ತಾನೆ, ಇಲ್ಲಿಂದ ಒಂದು ಮಾತು ಹೇಳಿಸ್ತಾನೆ. ಈ ಮಾತನ್ನು ಅರ್ಥ ಮಾಡಿಕೊಂಡು ಯಾರು ಪ್ರತಿಕ್ರಿಯೆ ಕೊಡೋದಿಲ್ವೋ ಅವರು ಕರ್ಮಬಂಧನಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ಇಲ್ಲ, ಪ್ರತಿ ಕ್ಷಣಕ್ಕೂ ಪ್ರತಿಕ್ರಿಯೆ ಕೊಡ್ತಾರೋ ಅವರು ಕರ್ಮಕ್ಕೆ ಸಿಕ್ಕಾಕೊಂಡು ಪುನರಪಿ ಜನನಂ ಪುನರಪಿ ಮರಣಂ. ಮಾನವದ್ದು ಎಲ್ಲ ಇಂದ್ರಿಯಗಳು ಜಡ. ಸುಖ ದುಃಖ ಕೊಡುವ ಸಾಮರ್ಥ್ಯ ಜಡ ಇಂದ್ರಿಯ ಹತ್ರ ಇಲ್ಲ. ವಾಣಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇದೆ ನಮ್ಮ ಹತ್ರ. ಅವೆಲ್ಲ ಜಡ. ಅವು ಯಾವ ನಮಗೆ ಸುಖ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಬಾಹ್ಯ ಸುಖ ಟೆಂಪ್ರರಿ, ಅವು ಯಾವ ಪರ್ಮನೆನ್ಸಿ ಇಲ್ಲ. ಕಣ್ಣಿದೆಯಪ್ಪ ನಮ್ಮ ಹತ್ರ. ಈಗ ಎಕ್ಸಾಂಪಲ್, ಕಣ್ಣಿದೆ. ಕಣ್ಣು ಇಂದ್ರಿಯ, ಅದು ಒಂದು ಕರ್ಮೇಂದ್ರಿಯ.
ಅಥವಾ ಜ್ಞಾನೇಂದ್ರಿಯ ಏನಿದೆಯೋ ಕಣ್ಣು ಇಂದ್ರಿಯ. ಆದರೆ ಅದರದಿಂದ ಎಲ್ಲರಿಗೂ ಕಾಣಿಸುತ್ತಾ? ಎಷ್ಟು ಜನ ಅಂಧರಿದ್ದಾರೆ, ಯಾರಿಗೆ ಕಾಣಿಸೋದಿಲ್ಲ. ಹಾಗಂದ್ರೆ ಅವ್ರ ಗತಿ ಏನು? ಕಣ್ಣು ಕೊಟ್ಟಿದ್ದಾನೆ ಅವರಿಗೆ, ಆದರೆ ಅವ್ರಿಗೆ ಕಾಣಿಸೋದೇ ಇಲ್ಲ. ಅವ್ರಿಗೆ ನಾವು ಅಂತೀವಿ, ಅಯ್ಯೋ ಪಾಪ ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ ರೀ ಅಂತ ಹೇಳ್ತೀವಿ. ಕಣ್ಣಂತೂ ಇದೆ, ಫಿಸಿಕಲ್ ಐ, ಬಟ್ ನೋಡುವ ಶಕ್ತಿ ಅಲ್ಲಿಲ್ಲ. ಅಲ್ಲಿ ಆ ಶಕ್ತಿನ ಅಲ್ಲಿಂದ ತೆಗೆದು ಬಿಟ್ಟಿದ್ದಾನ ಅವನು. ಈ ಕಣ್ಣಿನ ಮುಖಾಂತರ ನೀಕೆ ನೋಡೋಂಗಿಲ್ಲ, ಅದಕ್ಕೆ ನಿನಗೆ ಅಂಧ ಅಂತಾರೆ. ಇನ್ನೊಂದು ಕಡೆ ಕಿವಿಯಿಂದ ಕೇಳಿಸೋದು ಈ ಶ್ರವಣ ಇಂದ್ರಿಯ, ಇದನ್ನೇನು ಮಾಡಿಬಿಡ್ತಾನೆ? ಬಧಿರ ಮಾಡಿಬಿಡ್ತಾನೆ, ಇಲ್ಲಿಂದ ಕೇಳಿಸೋದಿಲ್ಲ. ಅದಕ್ಕೆ ಅವ್ರಿಗೆ ನಾವು ಅಂತೀವಿ ಬಧಿರ ಅಂತೀವಿ ನಾವು, ಬಹಿರೇ ಆಹೆ ಅಂತಾರೆ. ಈ ಬಹಿರೇ ಆಹೆ ಅಂದರೆ ಇಲ್ಲಿಂದ ಕೇಳಿಸೋದಿಲ್ಲ. ಕಿವಿ ಎಲ್ಲರಿಗೂ ಕೊಟ್ಟಿದ್ದಾನೆ ಅವನು. ಈ ಒಂದು ಚರ್ಮದ ಕಿವಿ ಎಲ್ಲರಿಗೂ ಕೊಟ್ಟಿದ್ದಾನೆ, ಕರ್ಮೇಂದ್ರಿಯನು ಕೊಟ್ಟಿದ್ದಾನೆ, ಜ್ಞಾನೇಂದ್ರಿಯ ಕಿವಿ ಕೊಟ್ಟಿದ್ದಾನೆ, ಆದರೆ ಕೇಳಿಸೋದಿಲ್ಲ. ಅಂದರೆ ಈ ಶಕ್ತಿ ಯಾರ ಹತ್ರ ಇದೆ? ಹಂಗಾರೆ ನಮಗೆ ನಾವೇ ಹುಟ್ಟೋದು ಸರಿಯಾಗಿ ಹುಟ್ಟಿದರೆ ನಮ್ಗೆ ಯಾಕೆ ಈ ಶಕ್ತಿ ಕೊಟ್ಟಿಲ್ಲ ಅವನು? ಎಲ್ಲರನ್ನೂ ಯಾಕೆ ಸರಿಯಾಗಿ ಒಂದೇ ಥರ ಮಾಡಲಿಲ್ಲ? ನಮ್ಮ ಕರ್ಮಾನುಸಾರವಾಗಿ ಪ್ರಾರಬ್ಧದ ಬಡತದಲ್ಲಿ ಅಂಧರು, ಮೂಕರು, ಬಧಿರರು, ಬಹಿರೆ ಅನ್ನೆಲ್ಲ ಮಾಡ್ತಾನೆ. ಯಾಕೆ? ಕುಂಟ್ರು, ಕುರುಡ್ರು ಯಾಕೆ? ಯಾಕೆಂದರೆ ನಮ್ಮ ಕರ್ಮಾನುಸಾರವಾಗಿ. ಸಾದಾ ಒಂದು ಹುಲ್ಕಡ್ಡಿ ನಾವು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಶಕ್ತಿ ಎಷ್ಟು ಅಭಿಮಾನ, ಕರ್ತೃತ್ವದ ಅಭಿಮಾನ, ಭೋಕ್ತೃತ್ವದ ಅಭಿಮಾನ, ಎರಡರದ್ದು ಅಭಿಮಾನ ಇಟ್ಕೋತೀವಿ. ನಾನು ಮಾಡಿದೆ ರೀ, ನಾನು ಕರ್ಕೊಂಡು ಹೋದಿರಿ, ನಾನು ಅವರ ಹಾಸ್ಪಿಟ್ಲಿಗೆ ಹಾಕಿದೆ ರೀ, ನಾನೆಲ್ಲೋ ಹೋಗಿದ್ದೆ ರೀ, ಅಲ್ಲಿ ದಾನ ಕೊಟ್ಟೆ ರೀ, ಧರ್ಮ ಮಾಡಿದೆ ರೀ. ಇದನ್ನು ನಾವೆಲ್ಲ ಹೇಳೋದ್ರಿಂದ ಅದು ನಮ್ಮ ಮೂರ್ಖತನ ಗೊತ್ತಾಗತ್ತೆ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ಏನಪ್ಪ, ಯಾರು ಮಾಡಿಸ್ತಿರೋನು? ಅಧಿಷ್ಠಾನ ಯಾರ್ದು ಇವೆಲ್ಲ ಕೆಲಸ ಮಾಡ್ಸೋಕ್ಕೆ? ಅಲ್ಲಿ ಹೋಗು ನೀನು, ಅವ್ರಿಗೆ ದಾನ ಮಾಡಬಾ ಅಂತ ಬುದ್ಧಿ ಕೊಟ್ಟಿರ್ತಿರೋರು ಯಾರು? ಅವ್ನು ಕೊಡ್ದಲ್ಲೇ ನಾವು ಹೋಗ್ಲಿಕ್ಕೆ ಸಾಧ್ಯತೆನಾ? ಇಲ್ಲ. ಆದರೆ ನಮಗದೆಲ್ಲ ಗಮನಕ್ಕೆ ಬರ್ತಿಲ್ಲ. ನನಗೆ ಅವ್ರು ಹೇಳಿದ್ರು, ಬಾ ಅಲ್ಲಿ ಹೋಗೋಣ, ಸತ್ಸಂಗ ಮಾಡಬೇಕು, ಮಾಡೋಣ. ಆಯ್ತಪ್ಪ ಗುರುನಾಥ, ಸತ್ಸಂಗ ಮಾಡೋಣ. ಹೋಗಲ್ಲಿ ಕೀರ್ತನೆ ಮಾಡಬೇಕು, ಆಯ್ತಪ್ಪ ಗುರುನಾಥ, ಕೀರ್ತನೆ ಮಾಡೋಣ. ಗುರುನಾಥ ಹೇಳಿದ್ದಂತೆ ಒಳಗೆ ಹೇಳಿದ್ದವನು ಗುರುನಾಥದಂತೆ ಇದು ಕೆಲಸ ಮಾಡ್ತಿದೆ ದೇಹ ಅನ್ನೋದು ಗಮನಕ್ಕೆ ಬಂದರೆ ನಮಗೆ ಸುಖ ದುಃಖ ದ್ವಂದ್ವ ಬಾಧೆಯಿಂದ ಆಚೆ ಬಂದು ಹೋಗ್ತೀವಿ. ಅವಾಗ ಎಲ್ಲರಲ್ಲೂ ನಮಗೆ ಚಿದಂಬರ ಕಾಣಿಸ್ತಾನೆ. ಅವಾಗ ಯಾರ ಜೊತೆ ನೀವು ಫೈಟ್ ಮಾಡ್ತೀರಾ? ಯಾರ ಜೊತೆ ಕಾನ್ಫ್ಲಿಕ್ಟ್? ಯಾರ ಜೊತೆ ಹೊಡೆದಾಟ? ಯಾರಿಗೆ ರಿಯಾಕ್ಷನ್ ಕೊಡ್ತೀರಾ? ಯಾರಿಗೂ ಪ್ರತಿಕ್ರಿಯೆ ಕೊಡುವುದಿಲ್ಲ. ಈ ಜೀವ ಅಜ್ಞಾನಿ ಇರೋದಕ್ಕೆ ಅವ್ರು ಹೇಳ್ತಾರೆ, ನ ಕಳೆಯ ಜೀವ ಅಜ್ಞಾನಾಸಿ. ಅದಕ್ಕೆ ವೃಥಾ ಕರ್ತೃತ್ವದ ಅಭಿಮಾನ ಮಾಡಿಕೊಂಡು ಮಾಯೆದು ಪ್ರಭಾವದಲ್ಲಿ ಸಿಕ್ಕಾಕೊಂಡು ಅನುಭವಿಸ್ತಾ ಇದೆ. ಯಾರ ಕೈಯಲ್ಲಿ ನಮ್ಮ ಕೈಯಲ್ಲಿ ಯಾವ ಸತ್ತಾನೂ ಇಲ್ಲ. ಹೆಂಗೆ ಸತ್ತಾ ಇಲ್ಲಪ್ಪ? ನಾವು ಪರಾವಲಂಬಿ ಇದ್ದೀವಿ. ನಮ್ಮಲ್ಲಿ ಕೈಯಲ್ಲಿ ಸತ್ತಾ ಇದ್ದೀರಿ, ನಮ್ಮ ಮೃತ್ಯುನ ಯಾಕೆ ನಾವು ದುಃಖಲಿಕ್ಕಾಗೋದಿಲ್ಲ? ಬರ್ತ್ ಡೇಟ್ ನಮ್ಮ ಕೈಯಲ್ಲಿ ಯಾವತ್ತು ಹುಟ್ಟು ಬರ್ತೀವಿ ಅಂತ ನಮಗೆ ಗೊತ್ತಾ? ಇಲ್ಲ. ಯಾವತ್ತು ಸಾಯ್ತೀವಿ ಗೊತ್ತಾ? ಇಲ್ಲ. ಅದು ಅವನಿಗೆ ಮಾತ್ರ ಗೊತ್ತು. ಆ ದಿವಸಕ್ಕೆ ನಮ್ಮ ಜೀವನ ತೆಗೆದು ಅವನು ಆಚೆ ತೆಗೆದು ಹಾಕ್ತಾನೆ, ಚಲೋ ಬೈ, ಚಲೋ ಗೆಟ್ ಔಟ್ ಅಭಿ ಜಾವ್ ಅಂತ. ಆದರೆ ನಮಗೆ ಗೊತ್ತಿದೆಯಾ ಯಾವತ್ತು ನಾವು ಸಾಯ್ತೀವಿ? ಆ ಸತ್ತ ನಮ್ಮ ಕೈಲಿದೆ, ಪವರ್ ನಮ್ಮ ಕೈಲಿದೆಯಾ? ಆ ಪವರ್ ನಮ್ಮ ಕೈಲಿ ಇಲ್ಲ ಅಂದರೆ ನಾವೇನೋ ಎಲ್ಲ ಕಟ್ಪುತ್ಲಿ, ಅವನ ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿ. ಅವನ ಕೈಯಾಗಿನ ಬೊಂಬೆಗಳು ಅವನು ಹೆಂಗೆ ಕುಣಿಸ್ತಿರ್ತಾನೋ ಹಂಗೆ ಕುಣಿತಿರ್ತಾವೆ ವಿನಃ ನಮ್ಮ ಕೈಯಲ್ಲಿ ಯಾವ ಸತ್ತಾನೂ ಇಲ್ಲ, ಯಾವ ಪವರೂ ಇಲ್ಲ. ನಾವು ಪರಾವಲಂಬಿ ಇದ್ದೀವಿ. ಈ ನಮ್ಮ ವಿಷಯದಲ್ಲಿ ನಾವು ಅಜ್ಞಾನಿ ಇದ್ದೀವಿ. ಆದರೆ ಸಂತರು ಏನು ಮಾಡ್ತಾರೆ? ಯಾರು ಸದಾ ಸ್ವಸ್ವರೂಪದಲ್ಲಿ, ಆನಂದ ಸ್ವರೂಪದಲ್ಲಿ, ಬ್ರಹ್ಮ ಸ್ವರೂಪದಲ್ಲಿ, ಚಿದಂಬರ ಸ್ವಾಮಿ ಸ್ವರೂಪದಲ್ಲಿ ಇರ್ತಾರೋ ಅಂಥ ಸಂತರನ್ನು ನಾವು ಹೆಂಗೆ ಗುರುತು ಹಿಡಿಲಿಕ್ಕೆ ಸಾಧ್ಯ? ನಮಗೆ ಗೊತ್ತಾಗೋದಿಲ್ಲ. ಅವ್ರು ಯಾಕೆ ಹಿಂಗೆ ಆನಂದದಲ್ಲಿ ನಗ್ತಾ ಇರ್ತಾರಪ್ಪ? ಕರ್ಕೇಹಳ್ಳಿ ಮಹಾರಾಜನ ನೋಡಿ, ಸದಾ ಕಾಲ ಅವ್ರು ನೋಡಿದ್ರೆ ಆನಂದ ಚಿಮ್ತಾ ಇರ್ತಾರೆ. ಅವ್ರು ಯಾರನ್ನು ನೋಡಿ ನಗ್ತಿದ್ದಾರೆ? ಯಾರನ್ನೂ ನೋಡಿ ನಗ್ತಿಲ್ಲ ಅವರು. ಅವ್ರ ಆನಂದದಲ್ಲಿರ್ತಾರೆ. ಮುಖದ ಮೇಲೆ ಯಾವಾಗಲೂ ಪ್ರಸನ್ನತೆ. ಯಾರು ಬರ್ತಾರೋ ಬರ್ರಿ, ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಏನಲ್ಲಿ ಎಲ್ಲರೂ ಚಿದಂಬರ ಸ್ವರೂಪಿ ಇದ್ದಾರೆ. ವಾರ್ಕರಿ ಸಂಪ್ರದಾಯದಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡಿಬಿಡ್ತಾರೆ. ಚಿದಂಬರನೇ ಬಂದಿದ್ದಾನಪ್ಪ ಮನೆಗೆ, ಮಠಕ್ಕೆ ಚಿದಂಬರ ಬಂದಿದ್ದಾನೆ ಅಂದಮೇಲೆ ಅವನಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು, ಆಹಾ ಏನು ಆನಂದನಪ್ಪ ಅಂತ ಆನಂದದಲ್ಲಿ ಸದಾ ಅವರು ಮಗ್ನನಾಗಿರ್ತಾರೆ. ಸ್ವಲ್ಪದ್ರಲ್ಲಿ ಏನು ಹೇಳಬೇಕಪ್ಪ ಅಂದರೆ ಆ ಸಂತತ್ವ,
ಅವ್ರು ಯಾಕೆ ಹಿಂಗೆ ನಗ್ನಗ್ತಿರ್ತಾರೆ? ಯಾವಾಗಲೂ ಆನಂದದಲ್ಲಿರ್ತಾರೆ. ಇದನ್ನು ಸ್ವಲ್ಪನಾರು ನಾವು ತಿಳ್ಕೊಬೇಕು ಅಂದರೆ ಸ್ವಲ್ಪನಾರು ನಮ್ಮ ಅಂಗಿ ನಮಗೂ ನಮ್ಮ ರಕ್ತಕ್ಕದು ಮುಟ್ಟಬೇಕದು. ಏನಪ್ಪ ಸಂತತ್ವ ಏನು, ಸದ್ಗುರುಗಳು ಯಾರು, ಅವ್ರು ಹೆಂಗಿರ್ತಾರೆ, ಅವ್ರ ದೇಹದಲ್ಲಿ ಇರೋದಿಲ್ಲ. ಅದಕ್ಕೆ ದೈಹಿಕವಾಗಿ ಯಾವತ್ತೂ ಗುರು ನೋಡಬಾರ್ದು. ಅವ್ರು ಯಾವಾಗಲೂ ಅವ್ರ ಆನಂದದಲ್ಲಿ ಮಗ್ನನಾಗಿರ್ತಾರೆ. ನಾವು ಅವ್ರ ಬೆನ್ನು ಹತ್ತಿಬಿಟ್ಟು ಅವರಿಗೆ ನಮ್ಮ ಲೆವೆಲಿಗೆ ಎಳ್ಕೊಂಬರ್ತೀವಿ ನಾವು. ಗುರುಗಳು ಇವತ್ತು ಹಿಂಗೆ ಕಾಣಿಸ್ತಿದ್ರು, ಹಂಗೆ ಕಾಣಿಸ್ತಿದ್ರು, ಇದನ್ನು ಬಟ್ಟೆ ಹಾಕ್ಕೊಂಡ್ಬಿಟ್ಟಿದ್ರು, ಏನು ಭಾಳ ಚಲೋ ಕಾಣಿಸ್ತಿದ್ರು, ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರು, ನಾನು ಮಾಡಿದ ಅಡುಗೆನೇ ಇಷ್ಟ ಗುರುಗಳಿಗೆ. ಇವೆಲ್ಲವೂ ಮೂರ್ಖತನ, ಅಜ್ಞಾನದ ಮಾತು. ಗುರುಗೆ ಯಾರ ಮನೆಗೆ ಹೋಗಬೇಕಾಗಿರುತ್ತಂತ ನಿರ್ದೇಶ ಅವನ ಗುರು ಕೊಟ್ಟಿರ್ತಾನೆ. ಅವನ ಸದ್ಗುರು ಚಿದಂಬರ ಕೊಟ್ಟಿರ್ತಾನೆ. ಇವತ್ತು ಇವ್ರ ಮನೆಗೆ ಊಟಕ್ಕೆ ಹೋಗ್ಬೇಕಪ್ಪ ನೀನು. ಎದಕ್ಕೆ ಅಂದರೆ ಆ ಭಕ್ತರ ಮನೆಗೆ ಹೋಗಿ ಅವ್ರ ಕರ್ಮಗಳನ್ನು ತೆಗೆದು ಅವ್ರನ್ನ ಶುದ್ಧ ಸ್ವಚ್ಛ ಮಾಡಪ್ಪ ಹೋಗಿ. ಅದಕ್ಕೆ ಗುರುಗಳು ಇವತ್ತು ಇವ್ರ ಮನೆಗೆ ಬರ್ತೀವಿ, ಅವ್ರ ಮನೆಗೆ ಬರ್ತೀವಿ ಲಿಸ್ಟಲ್ಲಿ ಯಾರ್ಯಾರ ಮನೆ ಹೆಸರು ಇರುತ್ತೋ ಅವ್ರು ಏನು ಭಾಗ್ಯನಪ್ಪ. ಇವತ್ತು ನಮ್ಮ ಮನೆಗೆ ಸದ್ಗುರು ಅವರು ಪಾದ ಧೂಳಿಯನ್ನು ಬೀಳಿಸ್ತಿದ್ದಾನೆ ಅಂದರೆ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ವೈಬ್ರೇಷನ್ನು, ನಮ್ಮ ಮನೆಯಲ್ಲಿರುವ ಒಂದು ನಕಾರಾತ್ಮಕ ವಿಚಾರ ಅದೆಲ್ಲವೂ ನಮ್ಮ ಕರ್ಮವನ್ನು ಹೋಗಲಾಡಿಸ್ಲಿಕ್ಕೆ ಅವ್ನು ಬರ್ತಿದ್ದಾನೆ ನಮ್ಮ ಮನೆಗೆ. ನಮ್ಮ ಊಟವನ್ನು ಮಾಡಿ ಅದನ್ನೆಲ್ಲ ಹೊಟ್ಟೆನಲ್ಲಿ ಅವನು ಜೀರ್ಣಿಸ್ಕೋತಾನೆ. ಹೊಟ್ಟೆನಲ್ಲಿ ಜೀರ್ಣಿಸ್ಕೊಂಡು ಅವನು ನಮಗೇನು ಕೊಡ್ತಾನೆ? ಕೃಪಾದೃಷ್ಟಿ ಕೊಡ್ತಾನೆ, ಅಭಯ ಹಸ್ತವನ್ನು ಕೊಡ್ತಾನೆ. ಚಿದಂಬರ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಹೋಗ್ತಾರೆ ಅವರು. ಮನೆ ಎಲ್ಲ ಸುತ್ತಮುತ್ತಲ ಎಲ್ಲ ಓಡಾಡಿ ತನ್ನ ಪಾದ ಧೂಳಿ ಬೀಳಿಸಿ ಅಲ್ಲೆಲ್ಲ ಇರೋದೆಲ್ಲ ನಕಾರಾತ್ಮಕ ಊರ್ಜಾ ತನ್ನಲ್ಲಿ ತಗೊಂಡು ನಮಗೇನು ಕೊಟ್ಟು ಹೋಗ್ತಾನೆ? ಒಳ್ಳೆ ದೃಷ್ಟಾಂತವನ್ನು, ಆಶೀರ್ವಾದನ, ಅಭಯ ಹಸ್ತವನ್ನು ಕೊಟ್ಟು ಹೋಗ್ತಾನೆ. ಇದನ್ನೇ ರಾಜಾರಾಮ್ ಮಹಾರಾಜರು ದಾಸಮಣೆ ನಾಹಿ ಜ್ಞಾನ ಮನವಾಸಿ ಚಿದಂಬರಾತ್ಯಾಸಿ ಕೈಸಾ ಕಳೆ. ಈ ಜ್ಞಾನನೇ ಇಲ್ಲ ನಮಗೆ. ಯಾರಿದ್ದಾನಪ್ಪ ಸದ್ಗುರು ಯಾರಿದ್ದಾನೆ? ಚಿದಂಬರ ಯಾರಿದ್ದಾನೆ? ಸರ್ವವ್ಯಾಪಕ ಇದ್ದಾನೆ ಅಂತ ಹೇಳ್ತೀವಿ. सर्वव्यापक माझा चिदंबर, पण कुठे आम्हाला दिसत नाही आहे ना चिदंबर. सर्व लोकांमध्ये मला चिदंबर दिसत नाही आहे. चिदंबर म्हणजे गुंडी धरलेला चिदंबर नाही. ಚಿದಂಬರ ಅಂದರೆ ಶುದ್ಧವಾದ ಜ್ಞಾನ. ಶುದ್ಧವಾದ ಜ್ಞಾನ ಆಯಿತು ಅಂದಮೇಲೆ ಎಲ್ಲರೊಡನೆ, ಎಲ್ಲರಲ್ಲಿ, ಚರಾಚರ ವಸ್ತುವಿನಲ್ಲಿ, ಚರಾಚರ ಸೃಷ್ಟಿಯಲ್ಲಿ ನೀವು ಎಲ್ಲಿ ನೋಡಿದ್ರೂ ಕೂಡ ಆ ಚಿದಂಬರನೇ ಕಾಣಿಸ್ತಾನೆ. ಅಂದರೆ ಶುದ್ಧವಾದ ಜ್ಞಾನ ಇರುವಿಕೆ. ಆವಾಗ ನಾವು ಎಲ್ಲರೊಡನೆ ಹೆಂಗಿರ್ತೀವಪ್ಪ? ಸಮಾಧಾನದಿಂದ ಇರ್ತೀವಿ. ಯಾರೋ ನಮ್ಮನ್ನು ಮಾತಾಡಿಸಲ್ಲ, ಬೇಡ. ಅಲ್ಲಿ ಚಿದಂಬರ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಚಿದಂಬರ ನಮ್ಮ ಜೊತೆ ಹೊಡೆದಾಡ್ತಾನೆ. ಇಲ್ಲಿ ಚಿದಂಬರ ನಮ್ಮ ಅಪಮಾನ ಮಾಡ್ತಾನೆ. ಇಲ್ಲಿ ಚಿದಂಬರ ನಮಗೆ ಪ್ರೀತಿಯಿಂದ ಕೂಡಿಸ್ತಾನೆ, ಪಕ್ಕದಲ್ಲಿ ಊಟ ಹಾಕ್ತಾನೆ. ಇಲ್ಲಿ ಚಿದಂಬರ ನಮ್ಮನ್ನು ಕೇಳ್ತಾನೆ, ಏನಮ್ಮ ಊಟ ಮಾಡಿದೇನಮ್ಮ, ಆರಾಮಿದ್ದೇನಮ್ಮ. ಬಹುವಿಧವಾಗಿ ಚಿದಂಬರ ಸೃಷ್ಟಿಯಲ್ಲಿ ವ್ಯಾಪಿಸಿದ್ದಾನೆ. ಒಬ್ಬನು ಕೇಳ್ತಾನೆ, ಒಬ್ಬ ಕೇಳೋದಿಲ್ಲ. ಒಬ್ಬರು ಪ್ರೀತಿ ಮಾಡ್ತಾರೆ, ಒಬ್ಬರು ತೆಗಲಾಕೋತಾರೆ, ಒಬ್ಬರು ಬೈತಾರೆ, ಒಬ್ಬರು ನಿಂದ ಮಾಡ್ತಾರೆ, ಒಬ್ಬರು ಹಾರ ಹಾಕ್ತಾರೆ, ಒಬ್ಬರು ಪೇಡ ತಂದು ಕೊಡ್ತಾರೆ, ಒಬ್ಬರು ಸೀರೆ ತಂದು ಕೊಡ್ತಾರೆ, ಒಬ್ಬರು ಏನೂ ಕೊಡೋದಿಲ್ಲ. ಎಲ್ಲವೂ ಅವನ ಆಟದಂತೆ ನಡೆಯುತ್ತೆ ಅಂದಮೇಲೆ ಅದನ್ನು ಆಯ್ತಪ್ಪ, ನಿನ್ನ ಆಟವನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ಖೇಳ ಸಾ ಪ್ರಪಂಚ ಮಾನವ ಅಂದಾಗ ಏನಾಗುತ್ತವಾಗ ನಮ್ಮ ಮನಸ್ಸು ಸದಾ ಆನಂದದಲ್ಲಿ, ನೆಮ್ಮದಿಯಲ್ಲಿ, ಶಾಂತಿಯಲ್ಲಿ. ಇವತ್ತಿಬ್ಬರು ಜನ ಅನುಭವ ಹಂಚ್ಕೊಂಡ್ರು. ಏನಪ್ಪ, ರಾತ್ರಿ ಅವ್ರಿಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಯಾವಾಗ? ಈ ಮನಸ್ಸು ಖಾಲಿ ಇದ್ದಾಗ. ಈ ಮನಸ್ಸಲ್ಲಿ ಏನೂ ಗೊಂದಲ ಇಲ್ಲ, ಯಾರ ಬಗ್ಗೆ ಒಂದು ಕೆಟ್ಟ ವಿಚಾರ ಇಲ್ಲ, ಯಾರ ಬಗ್ಗೆ ಅಸೂಯೆ ಇಲ್ಲ, ಏನೂ ಇಲ್ಲ. ಅಂದರೆ ಸ್ವಚ್ಛ ಶುದ್ಧ ಆಯಿತು ಅಂದರೆ ಮನಸ್ಸಲ್ಲಿ ಏನಿರ್ತಾನಲ್ಲಿ? ಚಿದಂಬರ ಇರ್ತಾನೆ. ಆ ಚಿದಂಬರ ಹೆಂಗೆ ಮಲ್ಕೊಂಡಿರ್ತಾನೆ? ಅನಂತ ಶೇಷಶಾಹಿ ಮೇಲೆ ಹೆಂಗೆ ಮಲ್ಕೊಂಡಿರ್ತಾನಪ್ಪ ಪರಮಾತ್ಮ, ಹಾಗೆ ಚಿದಂಬರ ಇಲ್ಲಿ ತನ್ನ ಹಾಸಿಗೆ ಮೇಲೆ ಆರಾಮಾಗಿ ಮಲ್ಕೊಂಡಿರ್ತಾನೆ. ಇಲ್ಲಾಂದರೆ ಜನ ರಾತ್ರಿ 1 ಗಂಟೆಗೆ 2 ಗಂಟೆಗೆ ವಾಟ್ಸಪ್ ನೋಡ್ತಾ ಕೂತಿರ್ತಾರೆ. ಎದಕ್ಕಪ್ಪ ಇವ್ರು ನೋಡ್ತಿರ್ತಾರೆ ಅನ್ನೋದು ಆಶ್ಚರ್ಯ ಆಗುತ್ತೆ ನನಗೆ. ರಾತ್ರಿ ಒಮ್ಮೆ 11-11:30 ತಲೆ ಮೇಲೆ ದಿಂಬಿನ ಮೇಲೆ ತಲೆ ಇಟ್ಟುವ ಬೆಳಗ್ಗೆ 5 ಗಂಟೆಗೆ ಎಚ್ಚರ ಆಗುತ್ತೆ. ಮಧ್ಯದಲ್ಲಿ ಆ ವಾಟ್ಸಪ್ ಇಲ್ಲ, ಫಿಟ್ಸಪ್ ಇಲ್ಲ, ಎಂಥದೂ ಇಲ್ಲ. ಹೆಂಗೆ ನಿಮಗೆ ಬರ್ತದೆ ಈ ವಾಟ್ಸಪ್ ನೋಡೋದು? 1 ಗಂಟೆಗೆ ಎದ್ದು ಕೂಡಲೇ ವಾಟ್ಸಪ್ ನೋಡೋದು. 1 ಗಂಟೆ, 1:30, 3 ಗಂಟೆಗೆ ವಾಟ್ಸಪ್ ನೋಡ್ತಿರ್ತಾರೆ ಜನ. ಅಂದರೆ ಏನಪ್ಪ ಪ್ರಾಬ್ಲಮ್ಮು? ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಯಾಕೆ ಬರ್ತಾ ಇಲ್ಲ? ಒಳಗೆ ಸಮಾಧಾನ ಇಲ್ಲ. ಸಮಾಧಾನ ಯಾಕಿಲ್ಲ? ಯಾಕೆಂದರೆ ಯಾರು ಬೆನ್ನು ಹತ್ತಬೇಕಾಗಿತ್ತೋ ಅವನನ್ನು ಸೀರಿಯಸ್ಲಿ ತೊಗೊಳ್ದಲ್ಲೇ ಜಗತ್ತನ್ನು ಸೀರಿಯಸ್ ತೊಗೊಂಡು ಇಲ್ಲೆಲ್ಲ ಚೀಲ ತುಂಬ್ಕೊಂಡು ಬಿಟ್ಟಿರೋದು. ಆ ಚೀಲ ಖಾಲಿ ಮಾಡಿರಿ, ಭಗವಂತನ ಮುಂದೆ ಒಪ್ಕೊಳ್ರಿ. ಅಪ್ಪ, ನೀನು ಹೊರತಾಗಿ ನನಗೆ ಯಾರೂ ಇಲ್ಲ, ಏನೇನು ತಪ್ಪು ಮಾಡಿದ್ದೀನೋ ನಿನ್ನ ಹೊಟ್ಟೆ ಒಳಗೆ ಹಾಕ್ಕೊಂಡು ನನ್ನನ್ನು ಶುದ್ಧ ಮಾಡು ಅಂತ ಒಪ್ಕೊಳ್ರಿ. ಹೆಂಗೆ ಚಲೋ ನಿದ್ದೆ ಬರುತ್ತೆ ನೋಡ್ರಿ. ಅವಾಗ ಶೇಷಶಾಹಿ ಮೇಲೆ ಮಲ್ಕೊಂಡಿರ ಅಂತ ಬೆಳಗ್ಗೆ ತನಕ ಎಚ್ಚರ ಆಗೋದಿಲ್ಲ. ಬೆಳಗ್ಗೆ ಎಚ್ಚರ ಆದಾಗ ಹೆಂಗಿರ್ತೀರಾ?
ಫ್ರೆಶ್ ಆನಂದದಲ್ಲಿ ಹೇಳ್ತೀರಾ. ಅಯ್ಯೋ ಹೇಳ್ಬೇಕು, ಅಯ್ಯೋ ಅಡುಗೆ ಮಾಡಬೇಕು, ಅಯ್ಯೋ ಸ್ಕೂಲಿಗೆ ಕಳಿಸ್ಬೇಕು ಅಲ್ಲ. ಚಿದಂಬರನ ಜೊತೆಗೆ ಅಡುಗೆ ಮಾಡಬೇಕು, ಚಿದಂಬರನ ಜೊತೆಗೆ ಬಟ್ಟೆ ಒಗಿಬೇಕು, ಚಿದಂಬರನ ಜೊತೆಗೆ ಕಸ ಹೊಡಿಬೇಕು, ಚಿದಂಬರನ ಜೊತೆಗೆ ರಂಗೋಲಿ ಹಾಕಬೇಕು ಅನ್ನೋದು ಮನವರಿಕೆ ಮಾಡ್ಕೋತಾ 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 ಏನಾಗತ್ತವಾಗ ನಾನು ಏನಾಗ್ತೀನಿ, ಚಿದಂಬರನ ಸ್ವರೂಪನೇ ಆಗೋಗ್ತೀನಿ. ಅವಾಗ ಏನು ಗುಣಗಳಿದ್ದಾವೆ ಸ್ವಾಮಿದು? ಎಲ್ಲ ಗುಣ ನಮ್ಮೊಳಗೆ ತಾನೇ ಪ್ರಕಟ ಆಗುತ್ತೆ. ಕರುಣಾಸಾಗರ, ದಯಾಘನ, ಕ್ಷಮಾವಂತ, ಅವೆಲ್ಲ ನಮ್ಮೊಳಗಾಗೋಗುತ್ತೆ. ನೀವು ಯಾರನ್ನು ನೋಡಿದ್ರೆ, ಯಾರೋ ಒಬ್ಬರು ಬಂದರೆ ಹಸುವೆ ಆದವರಿಗೆ ಊಟ ಕೊಡ್ತೀರಾ, ನೀರು ಕೊಡ್ತೀರಾ, ಬೆಲ್ಲ ಕೊಡ್ತೀರಾ, 10 ರೂಪಾಯಿ ಕೊಡ್ತೀರಾ, ತಾವೇ ಎತ್ತು ಕೊಡ್ತೀರಾ. ಅವಾಗ ಅದು ಚಿದಂಬರನ ಸ್ವರೂಪ ಆಗೋದು. ಸ್ವಾಮಿ ಹೆಂಗಿದ್ನಪ್ಪ, ಆ ಗುಣಗಳನ್ನು ಹೊಂದೋದೇ ಚಿದಂಬರನ ಸ್ವರೂಪ ಆಗುವುದು. ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.